ಫ್ರೆಂಡ್ಸ್. ಸೊ ಯಾರೆಲ್ಲ ಜಾಬ್ಗೋಸ್ಕರ ಹುಡುಕ್ತಾ ಇದ್ದೀರಾ, ಸೊ ಅವ್ರಿಗೆಲ್ಲರಿಗೂ ರಾಯಚೂರಿನಲ್ಲಿ ಒಂದು ಜಾಬ್ ಅಪಾರ್ಚುನಿಟಿ ಅಂತಲೇ ಹೇಳ್ಬೋದು. ಹೌದು ಫ್ರೆಂಡ್ಸ್. ಸೊ ನಾ ಹಿಂದೆ ಅಂಗನವಾಡಿ ರಿಕ್ರೂಟ್ಮೆಂಟ್ ಬಗ್ಗೆ ಹೇಳಿ ಕಲಬುರಗಿ ಜಿಲ್ಲೆಯಲ್ಲಿರುವಂತಹ ಒಂದು ಜಾಬ್ ಅಪ್ಡೇಟ್ ಆಗಿತ್ತು. ಸೊ ಅದು ಕೂಡ ನಿಮಗೆ ಕಲಬುರಗಿಯಲ್ಲಿರೋರಿಗೆ ಅದೊಂದು ಸದಾವಕಾಶವಾಗಿತ್ತು ಫ್ರೆಂಡ್ಸ್. ಸೊ ಹಾಗಿದ್ರೆ ನಾನಿವತ್ತು ನಿಮಗೋಸ್ಕರ ತೆಗೆದುಕೊಂಡು ಬಂದಿದ್ದೀನಿ. ರಾಯಚೂರು ಜಿಲ್ಲೆಯಲ್ಲಿರುವಂತಹ ಆರೋಗ್ಯ ಇಲಾಖೆಯಲ್ಲಿ ಇವಾಗ ನೇಮಕಾತಿ ನಡೀತಾ ಇದೆ 2026. ಸೊ ಹಾಗಾಗಿ ಅದರ ಒಂದು ಡೀಟೇಲ್ ಇನ್ಫಾರ್ಮೇಷನನ್ನು ಹೇಳ್ದಾನ, ಹಾಗೆಯೇ ಕ್ವಾಲಿಫಿಕೇಷನ್ ಏನಾಗಿರಬೇಕು, ಎಲ್ಲ ಸಂಸ್ಥೆಗಳಿಂದ ಮಾನ್ಯತೆಯನ್ನು ಪಡೆದಿರಬೇಕು. ಸೊ ಇದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಫ್ರೆಂಡ್ಸ್. ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ. ಮತ್ತು ವಿಡಿಯೋ ಕೊನೆಯಲ್ಲಿ ನಿಮ್ಗೆ ಏನೇ ಡೌಟ್ ಬಂದರೂ ಕೂಡ ನೀವು ನನಗೆ ಕೇಳ್ಬೋದು ಫ್ರೆಂಡ್ಸ್. ಹಾಗಿದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡಿ. ಸಹಾಯಕಿ ಹುದ್ದೆಗಳಿಗೆ ಅರ್ಜಿ ಆಹ್ವಾನ ರಾಯಚೂರು ಜಿಲ್ಲಾ ಆರೋಗ್ಯ ಇಲಾಖೆ ನೇಮಕಾತಿ 2026 ಅಂತ ಅಂದರೆ ಈ ಜಾಬ್ ಇರುವಂಥದ್ದು ರಾಯಚೂರು ಜಿಲ್ಲೆಯಲ್ಲಿ ಫ್ರೆಂಡ್ಸ್. ಸೊ ಹಾಗಾಗಿನೇ ಅಲ್ಲಿ ಮಹಿಳಾ ಸಹಾಯಕಿ ಹುದ್ದೆಗಳಿಗೆ ಅರ್ಜಿ ಆಹ್ವಾನವಾಗಿದೆ. ಅದು ಕೂಡ ಜಿಲ್ಲಾ ಆರೋಗ್ಯ ಇಲಾಖೆ. ಹುದ್ದೆಗಳು ಬಂದುಬಿಟ್ಟು 20 ಹುದ್ದೆಗಳಿವೆ ಫ್ರೆಂಡ್ಸ್. ಹಾಗಾಗಿನೇ ಉದ್ಯೋಗದ ವಿವರವನ್ನು ನೋಡೋಣ. ನೇಮಕಾತಿ ಸಂಸ್ಥೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಂಘ ರಾಯಚೂರು. ಹುದ್ದೆಗಳ ಹೆಸರು ಕಿರಿಯ ಮಹಿಳಾ ಆರೋಗ್ಯ ಸಹಾಯಕರು ಮತ್ತು ಆರೋಗ್ಯ ನಿರೀಕ್ಷಣಾಧಿಕಾರಿಗಳು ಅಂತ. ಅಂದರೆ ಇಲ್ಲಿ ಕಿರಿಯ ಮಹಿಳಾ ಆರೋಗ್ಯ ಸಹಾಯಕರು ಹಾಗೆಯೇ ಆರೋಗ್ಯನಾಧಿಕಾರಿಗಳ ಒಂದು ಜಾಬ್ ರಿಕ್ರೂಟ್ಮೆಂಟ್ ನಡೆದಿದೆ ಫ್ರೆಂಡ್ಸ್. ಸೊ ಹುದ್ದೆಗಳ ಸಂಖ್ಯೆ ಬಂದುಬಿಟ್ಟು 20 ಹುದ್ದೆಗಳಿವೆ. ಉದ್ಯೋಗ ಸ್ಥಳ ಬಂದುಬಿಟ್ಟು ರಾಯಚೂರು ಜಿಲ್ಲೆ ಅಲ್ಲಿರುವಂತಹ ತಾಲೂಕಿನಲ್ಲಿ ನಿಮಗೆ ಜಾಬ್ ಸೆಲೆಕ್ಟ್ ಆಗ್ಬೋದು ಫ್ರೆಂಡ್ಸ್. ಹಾಗಿದ್ರೆ ಅರ್ಜಿ ಸಲ್ಲಿಸೋ ವಿಧಾನ ಬಂದುಬಿಟ್ಟು ಆನ್ಲೈನ್ ಮೂಲಕನೇ ನೀವು ಅರ್ಜಿಯನ್ನು ಸಲ್ಲಿಸಬೇಕು. ಹುದ್ದೆಗಳ ವಿವರ ನೋಡಬೇಕಂತ ಅಂದರೆ ಕಿರಿಯ ಮಹಿಳಾ ಆರೋಗ್ಯ ಸಹಾಯಕರಿಗೆ ಇಲ್ಲಿ 18 ಹುದ್ದೆಗಳಿವೆ. ಹಾಗೆಯೇ ಕಿರಿಯ ಮಹಿಳಾ ಆರೋಗ್ಯ ಸಹಾಯಕರಿಗೆ ಇಲ್ಲಿ ಕೇವಲ 1 ಹುದ್ದೆ ಇದೆ. ಮತ್ತು ಆರೋಗ್ಯ ನಿರೀಕ್ಷಣಾಧಿಕಾರಿಗಳಿಗೆ ಇಲ್ಲಿ 1 ಹುದ್ದೆ ಇದೆ ಫ್ರೆಂಡ್ಸ್. ಹಾಗಾಗಿನೇ 20 ಹುದ್ದೆಗಳು. ಯಾರೆಲ್ಲ ರಾಯಚೂರಿನಲ್ಲಿದ್ದೀರಾ, ಸೊ ಅವರೆಲ್ಲರೂ ಕೂಡ ಈ ಒಂದು ಅವಕಾಶವನ್ನು ಪಡೆದುಕೊಳ್ಳಿ. ಹಾಗೆಯೇ ಇದಕ್ಕೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1, ಪ್ರವರ್ಗ 2A, 2B ಮತ್ತು ಸಾಮಾನ್ಯ ಅಭ್ಯರ್ಥಿಗಳಿಗೆ ಸ್ಟರ್ ನಿಯಮದಂತೆಯೇ ಅವಕಾಶವನ್ನು ನೀಡಲಾಗಿದೆ. ಅರ್ಹತೆ ಬಂದ್ಬಿಟ್ಟು ಕಿರಿಯ ಮಹಿಳಾ ಆರೋಗ್ಯ ಸಹಾಯಕಿ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಅಂದರೆ ನೀವು ಕರ್ನಾಟಕ ಸರ್ಕಾರದ ಮಾನ್ಯತೆ ಪಡೆದಂತಹ ಸಂಸ್ಥೆಗಳಲ್ಲಿ ಕಿರಿಯ ಮಹಿಳಾ ಆರೋಗ್ಯ ಸಹಾಯಕಿಯರ ತರಬೇತಿಯನ್ನು ಪಡೆದಿರಬೇಕು ಅಂತ. ಅಂದರೆ ANM ಕೋರ್ಸನ್ನು ಮಾಡಿರಬೇಕು. ಅದರ ಜೊತೆಗೆ ನರ್ಸಿಂಗ್ ಕೌನ್ಸಿಲ್ನಲ್ಲಿ ನೀವು ಕಡ್ಡಾಯವಾಗಿ ನೋಂದಣಿಯಾಗಿರಬೇಕು. ಮತ್ತು ಆರೋಗ್ಯ ನಿರೀಕ್ಷಣಾಧಿಕಾರಿಗಳ ಈ ಹುದ್ದೆಗೆ ನೀವೇನಾದರೂ ಸಲ್ಲಿಸ್ತಾ ಇದ್ದರೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸಿಯನ್ನು ಪಾಸ್ ಮಾಡಿರಬೇಕಿಂದ ಮೂಲ ಆರೋಗ್ಯ ಕಾರ್ಯಕರ್ತರ ಒಂದು ತರಬೇತಿಯನ್ನು ನೀವು ಹೊಂದಿರಬೇಕು. ಹಾಗೆಯೇ ನಿಮ್ಮ ಒಂದು 10th ಆದಮೇಲೆ ವೈದ್ಯಕೀಯ ಮಂಡಳಿ ನಡೆಸುವಂತಹ 3 ವರ್ಷದ ಆರೋಗ್ಯ ನಿರೀಕ್ಷಕರ ಡಿಪ್ಲೊಮಾವನ್ನು ಹೊಂದಿರಬೇಕು ಅಂತ. ಅಂದರೆ ಕರ್ನಾಟಕ ವೈದ್ಯಕೀಯ ಮಂಡಳಿ ನಡೆಸುತ್ತಿರುವಂತಹ 3 ವರ್ಷಗಳ ಆರೋಗ್ಯ ನಿರೀಕ್ಷಕರ ಒಂದು ಡಿಪ್ಲೊಮಾ ಪದವಿಯನ್ನು ನೀವು ಹೊಂದಿರಬೇಕು. ಅಥವಾ PUC ವಿಜ್ಞಾನ ವಿಭಾಗದಲ್ಲಿ ನೀವೇನಾದರೂ ಪಾಸ್ ಆಗಿದ್ದರೆ ಆರೋಗ್ಯ ನಿರೀಕ್ಷಕರ ಡಿಪ್ಲೊಮಾವನ್ನು ನೀವು ಹೊಂದಿರಬೇಕು. ಈ ಒಂದು ಜಾಬ್ಗೆ ಸ್ಯಾಲ್ರಿಯನ್ನು ನೋಡಬೇಕಂತ ಅಂದರೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಮಾಸಿಕ ಗೌರವ ಧನವನ್ನು ಕೊಡ್ತಾರೆ. ಈ ಒಂದು ಜಾಬ್ ತಾತ್ಕಾಲಿಕವಾಗಿದೆ ಫ್ರೆಂಡ್ಸ್, ಇದು ಪರ್ಮನೆಂಟ್ ಆಗಿ ಇಲ್ಲ. ಕಿರಿಯ ಮಹಿಳಾ ಆರೋಗ್ಯ ಸಹಾಯಕಿಯರ ಹುದ್ದೆಗೆ ನೀವೇನಾದರೂ ಅರ್ಜಿಯನ್ನು ಸಲ್ಲಿಸಿದರೆ ನಿಮಗೆ ಅಲ್ಲಿ ಮಾಸಿಕ ರೂಪಾಯಿವಾಗಿ 14,000ದಿಂದ 15,000ರವರೆಗೆ ನಿಮಗೆ ಸಿಗುತ್ತೆ ಫ್ರೆಂಡ್ಸ್. ಅಂತಂದರೆ ಅದ್ರ ಒಳಗಡೆ ನಿಮಗೆ ಒಂದು ಸ್ಯಾಲರಿ ಸಿಗುತ್ತೆ. ಆರೋಗ್ಯ ನಿರೀಕ್ಷಣಾಧಿಕಾರಿಗಳ ಈ ಒಂದು ಹುದ್ದೆಗೆ ನೀವೇನಾದರೂ ಸಲ್ಲಿಸಿದರೆ ಮಾಸಿಕ ರೂಪಾಯಿ 15,000ದಿಂದ ನಿಮಗೆ ಸ್ಯಾಲ್ರಿ ಅನ್ನೋದು ಸಿಗುತ್ತೆ ಫ್ರೆಂಡ್ಸ್. ಹಾಗಾಗಿನೇ ನಾನು ಮೊದಲೇ ಹೇಳಿದ್ದೀನಿ, ಈ ಒಂದು ಜಾಬ್ ಕೇವಲ ಗುತ್ತಿಗೆ ಆಧಾರದ ಮೇಲೆ ಇರುವುದರಿಂದ ಇದು ಕಾಲಕಾಲದ ಆದೇಶದಂತೆ ವೇತನದಲ್ಲಿಯೂ ಕೂಡ ಬದಲಾವಣೆಗಳನ್ನು ಹೊಂದಬಹುದು ಫ್ರೆಂಡ್ಸ್. ಅದಕ್ಕೆ ಅರ್ಜಿ ಶುಲ್ಕ ಅಂತ ಅಂದರೆ ಈ ಒಂದು ಜಾಬ್ಗೆ ಯಾರು ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀರಾ ಅವ್ರಿಗೆ ಯಾವುದೇ ತರಹದ ಫೀಸ್ ಇಲ್ಲ. ಸೊ ಎಲ್ಲ ವರ್ಗದ ಅಭ್ಯರ್ಥಿಗಳು ಕೂಡ ಆನ್ಲೈನ್ನಲ್ಲಿ ಫ್ರೀ ಆಫ್ ಕಾಸ್ಟ್ನಲ್ಲಿನೇ ಈ ಒಂದು ಜಾಬ್ಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಫ್ರೆಂಡ್ಸ್. ಸಲ್ಲಿಸುವ ವಿಧಾನ ಅಂತ ಅಂದರೆ ನೀವು ಮೊದಲು https ರಾಯಚೂರು NIC ಇದಕ್ಕೆ ಭೇಟಿ ನೀಡಿ. ಅಲ್ಲಿ ನಿಮಗೆ ಒಂದು ಫಾರ್ಮ್ ಇರುತ್ತೆ. ಸೊ ಆ ಫಾರ್ಮನ್ನು ನೀವು ಫಿಲಪ್ ಮಾಡಿ ಕೊಡಬೇಕಾಗತ್ತೆ ಫ್ರೆಂಡ್ಸ್. ಒಂದು ನೆನಪಿರಲಿ, ನೀವು ಏನೇ ಫಿಲ್ ಮಾಡಿದರೂ ಕೂಡ ಕರೆಕ್ಟಾಗಿರೋಂಥ ಡಾಕ್ಯುಮೆಂಟ್ನಲ್ಲಿರುವಂಥದ್ದೇ ಇನ್ಫಾರ್ಮೇಷನನ್ನು ಫಿಲ್ ಮಾಡಬೇಕಾಗತ್ತೆ. ಒಂದು ವೇಳೆ
ಏನಾದರೂ ತಪ್ಪಾಗಿ ಫಿಲಪ್ ಮಾಡಿದರೆ ಆ ಒಂದು ಅರ್ಜಿಗಳನ್ನು ಇಲ್ಲಿ ರಿಜೆಕ್ಟ್ ಮಾಡುವಂಥ ಸಾಧ್ಯತೆ ಇರುತ್ತೆ ಫ್ರೆಂಡ್ಸ್. ಹಾಗಾಗಿನೇ ಅರ್ಜಿನ ಫಿಲ್ ಮಾಡುವಾಗ ಕರೆಕ್ಟಾಗಿ ನೋಡಿಕೊಂಡು ಫಿಲ್ ಮಾಡಿ. ಆಯ್ಕೆ ವಿಧಾನ ಬಂದುಬಿಟ್ಟು ಇದಕ್ಕೆ ಯಾವುದೇ ರೀತಿಯ ಪರೀಕ್ಷೆ ಇಲ್ಲ ಫ್ರೆಂಡ್ಸ್. ಹಾಗಾಗಿನೇ ನೀವು 10th ತೆಗೆದುಕೊಂಡಿರುವಂಥ ಮಾರ್ಕ್ಸ್ಗಳ ಮೇಲೇ ನಿಮಗೆ ಈ ಒಂದು ಜಾಬ್ನ ಕೊಡಲಾಗುತ್ತೆ. ಅದ್ರ ಜೊತೆಗೆ ಸೇವಾ ಅನುಭವ ನಿಮಗೆ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇದ್ದರೆ ಅದ್ರ ಅದು ಕೂಡ ನಿಮಗೆ ಒಂದು ಪ್ಲಸ್ ಪಾಯಿಂಟ್ ಅನ್ಬೋದು. ಮೊದಲ ಆದ್ಯತೆಯನ್ನು ಒಂದು ಇಂಪಾರ್ಟೆಂಟ್ ಅಂತ ಆದರೆ ಕೋವಿಡ್-19ನಲ್ಲಿ ಯಾರು ಆ ಒಂದು ಸಮಯದಲ್ಲಿ ಆರೋಗ್ಯ ಇಲಾಖೆಯಲ್ಲಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಅಂತಹ ಅಭ್ಯರ್ಥಿಗಳಿಗೆ ಇಲ್ಲಿ ಪ್ರಥಮ ಆದ್ಯತೆಯನ್ನು ನೀಡಲಾಗುವುದು. ಮತ್ತು ಪ್ರಥಮ ಭಾಷೆ ಕನ್ನಡ, ಓದಲಿಕ್ಕೆ ಬರೀಲಿಕ್ಕೆ ಇದು ಬರಬೇಕು. ಸೊ ಕನ್ನಡ ಯಾರಿಗೆ ಬರುತ್ತೆ ಕರೆಕ್ಟಾಗಿ ಅವ್ರಿಗೆ ಇಲ್ಲಿ ಸೆಲೆಕ್ಟ್ ಮಾಡುವಂಥ ಚಾನ್ಸಸ್ ಇರುತ್ತೆ ಫ್ರೆಂಡ್ಸ್. ಒಂದು ಡೌಟ್ಗಳಿರುತ್ತೆ, ಈ ಹುದ್ದೆಗಳು ಖಾಯಂ ಸರ್ಕಾರಿ ಹುದ್ದೆಗಳ ಅಂತ ಹೇಳಿ. ಇಲ್ಲ, ಇದು ತಾತ್ಕಾಲಿಕ ಹುದ್ದೆಗಳಿವೆ. ಹಾಗೆಯೇ ಗುತ್ತಿಗೆ ಆಧಾರದ ಮೇಲೆ ಈ ಹುದ್ದೆಗಳಿಗೆ ನಿಮಗೆ ನೇಮಕವನ್ನು ಮಾಡ್ಕೊಳ್ತಾರೆ ಫ್ರೆಂಡ್ಸ್. ಇನ್ನು ಸೆಕೆಂಡ್ ಪ್ರಶ್ನೆ ಬಂದುಬಿಟ್ಟು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಬಂದುಬಿಟ್ಟು 11/3/2026. ಹಾಗೆಯೇ ನಾಳೆ ಇದರ ಒಂದು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕವಾಗಿದೆ. ಯಾವ ವೆಬ್ಸೈಟ್ ಮೂಲಕ ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ಅಂದರೆ ಈ ವೆಬ್ಸೈಟನ್ನು ನನ್ನ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಕೊಟ್ಟಿರ್ತೀನಿ ಫ್ರೆಂಡ್ಸ್. ಸೊ ಯಾರೆಲ್ಲ ಅರ್ಜಿನ ಸಲ್ಲಿಸಬೇಕು ಅಂತೀರಾ ಸೊ ಅವರೆಲ್ಲ ಅಲ್ಲಿಂದ ಲಿಂಕನ್ನು ಕಾಪಿ ಮಾಡಿ ನೀವು ಅರ್ಜಿನ ಸಲ್ಲಿಸ್ಬೋದು. ಇನ್ನು ಅನುಭವ ಪ್ರಮಾಣ ಪತ್ರ ಕಡ್ಡಾಯವೇ ಅಂತ ಅಂದರೆ ನೀವು ಒಂದು ವೇಳೆ ಎಕ್ಸ್ಪೀರಿಯೆನ್ಸನ್ನು ಹೊಂದಿದರೆ ಎಕ್ಸ್ಪೀರಿಯೆನ್ಸ್ ಲೆಟರ್ ಕೊಟ್ಟರೆ ನಿಮಗೆ ಮೊದಲ ಆದ್ಯತೆಯನ್ನು ಕೊಡ್ತಾರೆ. ಇಲ್ಲ ಅಂತ ಅಂದರೆ ನೀವು 10th ತೆಗೆದುಕೊಂಡಿರುವಂಥ ಮಾರ್ಕ್ಸ್ಗಳ ಮೇಲೇ ನಿಮಗೆ ಸೆಲೆಕ್ಷನನ್ನು ಮಾಡಬಹುದು ಫ್ರೆಂಡ್ಸ್. ಒಬ್ಬ ಅಭ್ಯರ್ಥಿ ಎಷ್ಟು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ಅಂದರೆ ಒಬ್ಬರಿಗೆ ಅರ್ಹರಾಗಿದ್ದರೆ ಪ್ರತಿ ಹುದ್ದೆಗೆ ಪ್ರತ್ಯೇಕವಾಗಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಒಂದು ವೇಳೆ ನೀವು ಮಹಿಳಾ ಸಹಾಯಕಿ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ತೀರಾ ಅಂತ ಅಂದರೆ ಅದಕ್ಕೂ ಸಲ್ಲಿಸ್ಬೋದು. ಇಲ್ಲಾಂದರೆ ಆರೋಗ್ಯ ಸಹಾಯಕಿ ಹುದ್ದೆಗೆ ನೀವು ಸಲ್ಲಿಸ್ತೀರಾ ಅಂತ ಅಂದರೆ ಅದಕ್ಕೂ ನೀವು ಸಲ್ಲಿಸ್ಬೋದು. ಸೊ ನೋಡಿ, ಪ್ರಮುಖ ದಿನಾಂಕ ಬಂದುಬಿಟ್ಟು 23/2/2026 ಸ್ಟಾರ್ಟ್ ಆಗಿದೆ. ಸೊ ಪ್ರಕಟವಾದಂತಹ ದಿನಾಂಕ. ಇನ್ನು ಅರ್ಜಿ ಸಲ್ಲಿಸಲು ಪ್ರಾರಂಭವಾದ ದಿನಾಂಕ 25/2/2026. ಹಾಗೆಯೇ ನಾಳೆಯೇ ಇದರ ಒಂದು ಕೊನೆಯ ದಿನಾಂಕವಾಗಿದೆ 11/3/2026 ಫ್ರೆಂಡ್ಸ್. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ಈ ಜಾಬ್ ಕೇವಲ ರಾಯಚೂರು ಜಿಲ್ಲೆಗೆ ಮಾತ್ರ ಸೀಮಿತವಾಗಿರೋದ್ರಿಂದ ನೀವು ಯಾರಾದರೂ ಇಂಟ್ರೆಸ್ಟ್ ಆಗಿದ್ದರೆ ಇದಕ್ಕೂ ಕೂಡ ಯಾವುದೇ ರೀತಿಯ ಪರೀಕ್ಷೆ ಇಲ್ಲ. ಸೊ ನೀವು ಇಂಟ್ರೆಸ್ಟೆಡ್ ಆಗಿದ್ದರೆ ಜಾಬ್ಗೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಸ್ವಲ್ಪವಾದರೆ ಇನ್ಫಾರ್ಮೇಟಿವ್ ಅಂತ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್, ಶೇರ್ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ಒಂದು ಚಾನಲ್ನಲ್ಲಿ ನಿಮಗೆ GDSಗೆ ಸಂಬಂಧಪಟ್ಟಂಥ ಎಲ್ಲ ಅಪ್ಡೇಟ್ಗಳಾಗಿರ್ಬೋದು ಎಲ್ಲವೂ ಕೂಡ ಸಿಗುತ್ತೆ ಫ್ರೆಂಡ್ಸ್. ಅದೇ ಜಾಬ್ ಅಪ್ಡೇಟ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.